Hello guys, good morning everyone. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಮನೇಲಿ ಫಂಕ್ಷನ್ ಇದೆ. ಸೊ ಐ ಆಮ್ ಗೆಟ್ಟಿಂಗ್ ರೆಡಿ. ಬೇಗ ರೆಡಿ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ದೆನ್ ವಿಲ್ ಈಟ್ ಬ್ರೇಕ್ಫಾಸ್ಟ್ ಇನ್ನೂ ಮಾಡಿ. ಕೆಳಗಡೆ ತುಂಬ ಲೌಡಾಗಿ ಮಾತಾಡ್ತಿದ್ದೀನಿ, ಇಗ್ನೋರ್ ದ್ಯಾಟ್. ಫಸ್ಟು ಮಾಯಿಶ್ಚರೈಸರ್ ಹಚ್ಕೊಂಡಿರ್ತೀನಿ. ಸೊ ಲೈಟಾಗಿ. ಸೊ ಟುಡೇ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ತುಂಬ ರೆಡಿ ಆಗೋಕ್ಕೆ. ಸೊ ದಿಸ್ ಈಸ್ ಓನ್ಲಿ ಬೇಸಿಕ್ what I'm doing. I'm using sunscreen stick today. And Dr. Sheth sunscreen ಇದು ಬಾಡಿ ಸನ್ಸ್ಕ್ರೀನ್ ತಂದಿದ್ದೀನಿ ನಿವ್ಯ ಅದು, ಬಟ್ ಕೆಳಗಡೆ ಇದೆ. ಸೊ ಐ ಆಮ್ ಅಪ್ಲೈಯಿಂಗ್ ದಿಸ್ ಓನ್ಲಿ. ಲಿಪ್ಸ್ಟಿಕ್ ದಿಸ್ ಈಸ್ ಫ್ರಮ್ ವೆಸ್ಟ್ ಸೈಡ್. ಕ್ಲಿಪ್ ಹಾಕ್ಕೊಂಡ್ರೆ ಪೂಜಾ. ಓಕೆ ಬಾಯ್. Hello, I'm back. Guys, one parcel like order ಮಾಡಿದ್ದೆ. So it's also supplement only. It's a collagen powder. Unpack ಮಾಡಿ. Oh sorry, I forgot the scissor. Let me open like this. $481 ಆಯಿತು. For skin radiance, it has vitamin C plus vitamin E and biotin. Okay, ಇದೆಲ್ಲ ಫೈನಲಿ ಐ ಆರ್ಡರ್ಡ್. ಅದು ಬಾಕ್ಸ್ ಇದ್ರ ತುಂಬ ದೊಡ್ಡದಿತ್ತು ಗೈಸ್. ನಾವು ಫಾರ್ ಲೈಕ್ ಓಕೆ 100 grams it is. Yeah, I'm very happy for this. I have to taste from tomorrow onwards, so I'll start eating this. I'll tell you like how it feels. Okay, bye. ಇದೇ ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ದು ನಮ್ಮ ಅತ್ತೆ ಮನೆ. ಸೊ ಹೀಗಿತ್ತು ಮನೆ. ಸೊ ಸಖತ್ತಾಗಿ ಕಟ್ಟಿದ್ರು ಆ್ಯಕ್ಚುಲಿ. ಹೋದ ತಕ್ಷಣ ಲೈಕ್ ಎಂಟೈರ್ ಹಾಲ್, ನಾನಂತೂ ವೀಡಿಯೋ ಮಾಡ್ತಾ ನಿಂತ್ಕೊಬಿಟ್ಟೆ. ಸೊ ಎಂಟೈರ್ ಹಾಲ್ ಲೈಕ್ ತುಂಬ ದೊಡ್ಡದಿತ್ತು. ದೆನ್ ನೆಕ್ಸ್ಟ್ ಇದೊಂಥರ ಲೈಕ್ ಹೋಮ್ ಟೂರ್ ಮಾಡೋಣ ಅಂತ ಹೇಳಿ ಇಲ್ಲಿ ಯಾರೋ ಡೋರ್ ಹಾಕ್ಕೊಬಿಟ್ಟಿದ್ರು ಗೈಸ್. ಸೊ ಅದಕ್ಕೆ ಮಾಡೋಕ್ಕಾಗಿಲ್ಲ. ಆ ರೂಮು ಸಿಕ್ಕಾಬಟ್ಟೆ ದೊಡ್ಡದಿದೆ. ದೆನ್ ದಿಸ್ ಈಸ್ ದಿ ಹಾಲ್. ಇಲ್ಲಿ ದೇವ್ರ ಕೋಣೆ ಬರುತ್ತೆ. ಇದು ಈ ಥರ ಕಾಣ್ತಿದೆ, ಸಖತ್ತಾಗಿತ್ತು ನೋಡೋಕ್ಕೆ ಡೋರೆಲ್ಲ. ದೆನ್ ದಿಸ್ ಈಸ್ ದಿ ಅನದರ್ ರೂಮ್. ಇದೂ ಚೆನ್ನಾಗಿತ್ತು. ಸೊ ಇನ್ನೂ ಏನೋ ಸೆಟ್ ಮಾಡಿದ. ಸೊ ಜಸ್ಟ್ ಓಪನ್ ಮಾಡಿದ್ದಾರೆ. ದೆನ್ ಎಲ್ಲ ಥಿಂಗ್ಸ್ ಎಲ್ಲ ಇದಾದ ತಕ್ಷಣ ಚೆನ್ನಾಗಿ ಕಾಣುತ್ತೆ. ದಿಸ್ ಈಸ್ ದಿ ಕಿಚನ್ ಏರಿಯಾ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಲೈಕ್ ನಂಗೆ ಇಟಾಲಿಯನ್ ಕಿಚನ್ ಎಲ್ಲ ಲೈಕ್ ಅಷ್ಟು ಇಷ್ಟ ಆಗೋಲ್ಲ, ಬಟ್ ದಿಸ್ ಈಸ್ ವೆರಿ ನೈಸ್. ಈ ಥರ ಇದ್ದರೆ ದಿಸ್ ಈಸ್ ಬಾತ್ರೂಮ್ ಕೂಡ ತುಂಬ ದೊಡ್ಡದಿತ್ತು. ದೆನ್ ಹೊರಗಡೆ ಕೂಡ ಎಂಟೈರ್ ಪ್ಲೇಸ್ ಫುಲ್ ಖಾಲಿ ಇತ್ತು. ಅಂದರೆ ಏನಾದರೂ ಮಾಡ್ಬೋದು, ಅವ್ರು ಕನ್ಸ್ಟ್ರಕ್ಟ್ ಮಾಡ್ಬೋದು ಆ ಥರ. ಅಲ್ಲಿ ಫುಲ್ ಯಾರ್ಡ್ ಎಲ್ಲ ಖಾಲಿ ಇತ್ತು. ಸೊ ಸಖತ್ತಾಗಿತ್ತು. ಇದು ನಾನು ಶೂಟ್ ಮಾಡ್ತಿದ್ದೆ ಊಟ ಮಾಡ್ಬೇಕಾದ್ರೆ. ಇವರೇ ನಮ್ಮ ಅಮ್ಮನೂ ಬಡಿಸ್ತಾಯಿದ್ರು ಎಲ್ಲರೂ. ನಾನು ಊಟ ಮಾಡ್ಬೇಕಾದ್ರೆ ಹಾಗೆ ಫ್ಯೂ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ. ಊಟನೂ ಚೆನ್ನಾಗಿತ್ತು ಗೈಸ್. ಇಟ್ ವಾಸ್ ಗುಡ್. ಹಲೋ ಗೈಸ್, ಇವತ್ತು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ವಿ ಆರ್ ವೆರಿ ಟಯರ್ಡ್ ಆ್ಯಕ್ಚುಲಿ. ಈಗ ಟೈಮ್ 11 ಆಯಿತು. ಸೊ ಒಂಚೂರು ಪುರ್ಸೋತೆ ಇರಲಿಲ್ಲ ಬೆಳಿಗ್ಗೆಯಿಂದ. ವಿ ಆರ್ ವರ್ಕಿಂಗ್ ಅಷ್ಟು ಕೆಲಸ ಇತ್ತು. ಸೊ ಇಷ್ಟೋ ತನಕ ಆಯಿತು. ಸೊ ಐ ಕಾಂಟ್ ವ್ಲಾಗ್. ದಿಸ್ ಈಸ್ ದಿ ವ್ಲಾಗ್ ಟುಡೇ. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ನಮ್ಮಮ್ಮ ಸ್ಮೈಲ್ ಮಾಡ್ತಿದ್ಯೇ ಅಮ್ಮ. ನಮ್ಮಮ್ಮ ಡಿಸ್ಟ್ರಾಕ್ಟ್ ಮಾಡ್ತಾರೆ ಸೊ ನಾವು ವೀಡಿಯೋ ಮಾಡಬೇಕಾದ್ರೆ. ದಿಸ್ ಈಸ್ ದಿ ಬ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ತುಂಬ ಲೈಕ್ ನಾಳೆ ಗಣೇಶ ಚತುರ್ಥಿ. ಐ ಬ್ಲಾಗ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್.
ಇನ್ನೂ ಮಜಾ ಕೊಡುತ್ತೆ ನಿಮಗೆ. ಸೊ ಐ ಕಮ್ ಇನ್ ಅ ಡಿಫ್ರೆಂಟ್ ಬ್ಲಾಗ್ಸ್ ಆಲ್ಸೋ. ನೀವು ವೋಟ್ ಮಾಡಿದ್ದೀರಾ ಬ್ಲ್ಯಾಕ್ ಫುಡ್ ಚಾಲೆಂಜ್ ಫಾರ್ 24 hours. ಐ ಚೆಕ್ ದ್ಯಾಟ್. ಇನ್ನೂ ಲೈಕ್ 1 week ಟೈಮ್ ಕೊಡೋಣ, ಸೊ ದ್ಯಾಟ್ ಎಲ್ಲರೂ ಕಮೆಂಟ್ ಮಾಡಲಿ. ದಿಸ್ ಈಸ್ ನಾವು ಹೈಯೆಸ್ಟ್ ಬ್ಲ್ಯಾಕ್ ಫುಡ್ ಚಾಲೆಂಜ್ ಇದೆ. ಓಕೆ, ಐ ಟ್ರೈ ಟು, ಅಂದರೆ ನಾನು ಮಾಡ್ತೀನಿ ಅದನ್ನು, ನಾಟ್ ಟ್ರೈ ಟು ಡೂ ದ್ಯಾಟ್, ಐ ವಿಲ್ ಡೂ ಇಟ್. ಇನ್ನೂ ಜಾಸ್ತಿ ಕಮೆಂಟ್ಸ್ ಹಾಕಿ, ಲೈಕ್ ವಿಯರ್ಡ್ ಫುಡ್ ಚಾಲೆಂಜ ಅಥವಾ ಬ್ಲ್ಯಾಕ್ ಫುಡ್ ಫಾರ್ 24 hours ಅಂತ. ಲೆಟ್ ಮಿ ನೋ ಯುವರ್ ಒಪಿನಿಯನ್. ಓಕೆ.